ಕಮ್ಮಿ ಇದೆಯಲ್ಲ? ಹಾ, ಕಡಿಮೆ ಇದೆ. ಅದು ಏನ್ ಹೇಳಿ ಅಂತಂದ್ರೆ, ನಾನು ಹೇಳೋದೇನಿದೆ ಸುಮ್ಮನೆ 10,000 ಕೊಡಿ, ಹೊರಡ್ತೀವಿ. ಕೊಡೋರ್ಗೆಲ್ಲ ಕೊಟ್ಟು ಕೈ ಖಾಲಿ ಆಗೋಗ್ತಿದೆ. ಸ್ವಲ್ಪ ದಿವಸ ಕರ್ಕೊಳ್ಳಿ. ನಾನು ಹಂಗಂದ್ರೆ ಆಗತ್ತಾ? ಕೊಟ್ರೆ ನಾವು ಹೊರಡ್ತೀವಿ. ನೋಡಿ, ಕಲ್ಯಾಣ ಮಂಟಪದಲ್ಲಿ ಏನೆಲ್ಲ ರಾದ್ರಾಂತ ಆಯ್ತು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾರು ಸರಿಯಾಗಿ ಊಟನೂ ಮಾಡ್ಲಿಲ್ಲ. ಯಾರೇ ಊಟ ಮಾಡ್ಲಿಲ್ಲ, ಸರಿ ಒಪ್ಕೊಂತೀನಿ. ಹಂಗನ್ಬಿಟ್ಟು ನಾವೇನ್ ಮನೆ ತಗೊಂಡೋಗಕ್ಕಾಗಲ್ವಲ್ಲ? ನಮ್ಗಾಗಿರೋ ಖರ್ಚೇ ತಾನೆ. ನೋಡಿ, ಖರ್ಚಾಗಿದೆ ಇಲ್ಲ ಅಂತ ನಾನು ಹೇಳ್ತೇನೆ. ಆದ್ರೆ ಸದ್ಯಕ್ಕೆ ನನ್ನ ಕೈಲಿ ಹಣ ಇಲ್ಲ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನೇ ತಲುಪಿಸ್ತೀನಿ. ಏನ್ರಿ ನಂಜುಂಡಪ್ಪ ನೀವು, ತರ್ಲೆ ಸವಾಸ. ನಾಳೆ ಬಿಟ್ಟು ನಾಡಿದ್ದು ನಾನೇ ಬರ್ತೀನಿ. 10,000 ರೆಡಿ ಮಾಡಿ, ಆಮೇಲೆ ರಾಗ ಎಳಿಬೇಡಿ. ಪ್ರೀತಮ್, ಮುಂದಿನ ತಿಂಗಳು ನಿಮ್ ಬರ್ತ್ಡೇ ಅಂತೆ. ದೀಪ್ತಿ ಹೇಳಿದ್ಲಾ? ಹ್ಞೂ, ದೀಪ್ತಿ ಹೇಳಿದ್ಲು. ಆದ್ರೆ ವಿಷಯ ಅದಲ್ಲ. ಮತ್ತೆ ಪಾಪ ಅವಳಿಗೆ ನಿನ್ ಬರ್ತ್ಡೇಗೆ ಒಂದು ಒಳ್ಳೆ ಗಿಫ್ಟ್ ಕೊಡಿಸ್ಬೇಕು ಅಂತ ಆಸೆ ಅಂತೆ. ಆದ್ರೆ ನೀನ್ ಅವಳ ದುಡ್ಡು, ನಿನ್ ದುಡ್ಡು ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ಯಂತೆ. ಸಾವಿತ್ರಿ ಮದುವೆ ಖರ್ಚಾಯ್ತು, ಏನ್ ಮಾಡಕ್ಕಾಗತ್ತೆ? ಪಾಪ ನೀವಿಬ್ರು ಗಂಡ ಹೆಂಡತಿ ಪಾಕೆಟ್ ಮನಿನೂ ಇಟ್ಕೊಳ್ದೆ ಎಲ್ಲಾ ದುಡ್ಡು ಖರ್ಚು ಮಾಡಿ ಅವಳು ಮದ್ವೆ ಮಾಡಿದ್ರಿ. ಆದ್ರೆ ಆ ಮದ್ವೆ ಅಂತಾನೆ ಅನ್ನಿಸ್ಕೊಳ್ಳಿಲ್ಲ. ಅವಳು ಸೌಭಾಗ್ಯವತಿನೂ ಆಗ್ಲಿಲ್ಲ, ನಿನ್ ಜವಾಬ್ದಾರಿ ಕಡಿಮೆನೂ ಆಗ್ಲಿಲ್ಲ, ಇನ್ನೂ ಹೆಚ್ಚಾಯ್ತು. ಸಾವಿತ್ರಿ ನಿಮಗ್ ತಂಗಿ, ದೀಪ್ತಿಗ್ ನಾದ್ನಿ. ಈ ಮದ್ವೆ ಗಲಾಟೆನಲ್ಲಿ ನಿಮ್ ಪ್ರೀತಿ ದೀಪ್ತಿಗ್ ಒಂಚೂರು ಸಿಗದೆ ಎಷ್ಟು ಒದ್ದಾಡಿದಳ ಗೊತ್ತಾ? ನೀನೇನೇ ಹೇಳು, ನಿಮ್ ತಂದೆ ನಿನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ. ನೀನ್ ಮಾಡಿದ ಸಾಲ, ನೀನ್ ತಗೊಂಡ್ ಟೆನ್ಷನು, ನೀನ್ ಹೆಂಡತಿ ತ್ಯಾಗ ಎಲ್ಲ ಉದಾಸೀನ ಮಾಡ್ಬಿಟ್ರು. ನಿಮ್ ತಂದೆಗೆ ಪದ್ದಕ್ಕನ್ ಹಠನೇ ಹೆಚ್ಚಾಗೋಯ್ತು. ಅವ್ರು ಮಾಡಿದ ತಪ್ಪು ಅಂತ ನಿನಗನ್ಸಲ್ವಾ? ದೀಪ್ತಿ ಬಂದ್ಮೇಲೆ ನನ್ನ ನೋಡಕ್ ಹೇಳಿ. ಪ್ರೀತಮ್, ಪ್ರೀತಮ್ ಬೆಳಿಗ್ಗೆ ಕೇಟರಿಂಗ್ ಕೃಷ್ಣಪ್ಪ ಬಂದಿದ್ದ. ಅವನಿಗೆ ಪೇಮೆಂಟ್ ಪೂರ್ತ ಸೆಟ್ಲ್ ಆಗಿಲ್ಲ. ಇನ್ನೂ 10,000 ರೂಪಾಯಿ ಬಾಕಿ ಉಳ್ಕೊಂಡಿದೆ. ಈಗಲೇ ಬೇಕು ಅಂದ. ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದೆ. ನಾಡಿದ್ದು ಬರ್ತೀನಿ, 10,000 ರೂಪಾಯಿ ಕೊಟ್ಬಿಡ್ಬೇಕು ಅಂತ. ಕೊಡದೇ ಇದ್ರೆ ಜಗಳಕ್ಕೆ ನಿಂತ್ಕೊಳ್ತಾನೆ, ಮರ್ಯಾದೆ ಹೋಗ್ಬಿಡುತ್ತೆ. 10,000 ರೂಪಾಯಿ ಕೊಟ್ಬಿಡೋಣ. ನಿನ್ನ ಹತ್ರ ಎಷ್ಟಿದೆ ಪ್ರೀತಮ್? ಹೋಗೋಕೆ ಏನ್ ಮರ್ಯಾದೆ ಉಳ್ಕೊಂಡಿದ್ಯಪ್ಪ? ಮದುವೆ ಮನೇಲಿ ಆಗಿದ್ರೆ ಹಂಪಕ್ಕಿಂತನಾ? ಆಗ್ಬಾರ್ದಾಗಿತ್ತು ಪ್ರೀತಮ್, ಆಗೋಯ್ತು. ಪದ್ಮ ಆತರ ಪಟ್ಬಿಟ್ರು. ಹಾಗಂತ ಕೊಡೋರು ಕೊಡದೇ ಇದ್ರೆ ಬಿಡ್ತಾರೆ ಹೇಳು? ಅಮ್ಮ ಒಬ್ರೆ ತಪ್ಪು ಮಾಡಲಿಲ್ಲ ಅಪ್ಪ, ತಪ್ಪನ್ನ ಎಲ್ರೂ ಮಾಡಿದೀವಿ. ಅಳಿಯಂದ್ರು ಸುಳ್ಳು ಹೇಳಿದ್ರು, ಬೀಗ್ರು ಮೋಸ ಮಾಡಿದ್ರು ಅಂತ ನನ್ನ ಹತ್ರ ಒಂದು ಮಾತು ಹೇಳಿದ್ರ ನೀವು? ಪ್ರೀತಮ್, ಇವತ್ತು ಯಾಕಪ್ಪ ನಿನ್ನ ಮಾತೆ ಒಂಥರ ಇದೆ? ಹಾ, ಹಾಗೇನಪ್ಪ, ಮಾತಾಡಿದ್ನೆಲ್ಲ ಒಪ್ಕೊಂಡ್ರೆ ಒಳ್ಳೆಯವನು. ವಾಪಸ್ ಪ್ರಶ್ನೆ ಕೇಳ್ತಾ ಇದೀನಲ್ಲ, ಅದನ್ನ ಕೆಟ್ಟವನ್ ತರ ಕಾಣಿಸ್ತಾ ಇದೆ. ಒಳ್ಳೆಯವರು ಕೆಟ್ಟವರು ಅನ್ನೋ ಮಾತು ಯಾಕೆ? ಆ ವಿಷಯ ನಿನಗೆ ಹೇಳಲಿಲ್ಲ ಅಂತ ಬೇಜಾರಲ್ವಾ? ಅಯ್ಯೋ, ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳಿ? ನನಗೆ ಯಾರ ವಿಷಯ ಗೊತ್ತಾಗದಿದ್ರೇನೆ ಒಳ್ಳೇದು. ನನಗೆ ಯಾಕೆ ಬೇಕು ಎಲ್ಲರೂ ಉಸಾಬ್ರಿ? ಸಾವಿತ್ರಿ ನನ್ನ ತಂಗಿ ಅಂತ ಜವಾಬ್ದಾರಿ ತಗೊಂಡು ಸಾಲ ಮಾಡಿ ದುಡ್ಡು ತಂದೆ. ದೀಪ್ತಿಗೆ ಗೊತ್ತಾಗದೆ ಅವಳು ಒಡವೆಗಳನ್ನೆಲ್ಲ ಮಾರಾಕ್ತೆ.
ನನ್ಗೆ ಅದೊಂದು ತೀರ್ಸಕ್ಕೆ ಇನ್ನೂ ಸುಮಾರು ವರ್ಷಗಳು ಬೇಕಾಗುತ್ತೆ. ನನ್ನ ಹತ್ರ ದುಡ್ಡಿಲ್ಲ. ಆ 10,000 ರೂಪಾಯಿಗೆ ನೀವೇ ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಳ್ಳಿ. ನನಗೆ ಆಫೀಸ್ ಟೈಮ್ ಆಯ್ತು, ನಾನು ಬರ್ತೀನಿ. ಅಕ್ಕ, ಇದಕ್ಕೆಲ್ಲ ಏನ್ ಕಾರಣ ಹೇಳು? ಇದಕ್ಕೆಲ್ಲ ಅಂದ್ರೆ ಏನ್ ರಂಜು? ಅದೇ ಅಪ್ಪನ ಹತ್ರ ಅಣ್ಣ ಹಾಗೆ ಮಾತಾಡಿದ್ದು, ಅಪ್ಪನ್ ಬೇಜಾರಾಗಿದ್ದು, ಇದಕ್ಕೆಲ್ಲ ಏನ್ ಕಾರಣ? ದುಡ್ಡು. ಈಗ ಅಣ್ಣನ ಹತ್ರನೂ ಎಲ್ಲ ದುಡ್ಡು ಮುಗ್ದೋಗಿದ್ಯಂತೆ, ಅಪ್ಪನ ಹತ್ರನೂ ಇಲ್ವಂತೆ. ಇದೆಲ್ಲ ಯಾರು ಹೇಳಿದ್ ನಿನಗೆ? ಸುನೀತಾ ಅತ್ತೆ ದಿನಕ್ಕಿನ್ನ 8 ಸಲ ಹೇಳ್ತಾನೆ ಇರ್ತಾರೆ. ನಾನೊಂದ್ ಮಾತು ಹೇಳ ನಿಂಗೆ? ಏನು? ನೀನ್ ಕೆಲ್ಸಕ್ ಹೋಗೋದ್ ನಿಲ್ಸ್ಬೇಡ ಕಡೆ. ನೀನ್ ಕೆಲ್ಸಕ್ ಸೇರ್ಕೊಂಡಿದ್ದಕ್ ತಾನೆ ಅಕ್ಕನ್ ಮದ್ವೆಗ್ ಸಾಲ ಸಿಕ್ಕಿದ್ದು. ಈಗ ನೀನ್ ಮತ್ತೆ ಕೆಲ್ಸಕ್ ಹೋದ್ರೆ ನಿಂಗ್ ಸಂಬಳ ಸಿಗುತ್ತೆ. ಹಾಗಾದ್ರೆ ನೀನು ಅಣ್ಣಂಗೆ ಅಪ್ಪಂಗೆ ಕೊಡ್ಬೋದು ಅಲ್ವಾ? ನಾನು ನೀನು ಅಕ್ಕ ಅಮ್ಮ ಬಂದ್ಮೇಲೆ ಅಂತೆ ಅಪ್ಪನ್ ಕಷ್ಟ ಶುರು ಆಗಿದ್ದು. ಇದೆಲ್ಲ ಯಾರು ಹೇಳಿದ್ ನಿನಗೆ? ಸುನೀತಾ ಅತ್ತೆ. ಇನ್ನೇನ್ ಮಾಡಕ್ ಕೆಲ್ಸ? ನೀ ಹೇಳೋದು ಸರಿಯಾಗಿದೆ ರಂಜು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಪ್ರೀತ ಮಾಡಿದ ಮಾತಿಗೆ ಬೇಜಾರು ಮಾಡ್ಕೋಬೇಡಿಪ್ಪ. ಅವನೇನೋ ಟೆನ್ಷನ್ ಅಲ್ಲಿದ್ದಾನೆ ಅನ್ಸುತ್ತೆ, ಅದಕ್ಕೆ ಹಾಗೆ ಮಾತಾಡಿದಾನೆ. ಇಲ್ಲಾಂದ್ರೆ ಅವನ್ ಮನ್ಸು ಆ ಥರ ಅಲ್ಲಪ್ಪ. ಪ್ರೀತಮ್ ಮನಸ್ಸಿನ ಬಗ್ಗೆ ನೀನು ನನಗೆ ಹೇಳ್ತಾ ಇದೀಯ ಮಗಳೇ. ಇಷ್ಟು ಪುಟ್ಟ ಪಾಪುವಿನಿಂದ ಸಾಕಿದ್ದೀನಿ ನಾನು ಅವನಿಗೆ. ಅದೇ ಅವನಿಗೆ ಅಪ್ಪ ಅಮ್ಮ ಸ್ನೇಹಿತ ಎಲ್ಲ. ಇಷ್ಟು ವರ್ಷಗಳು ಜೊತೆಲೇ ಇದ್ವಿ. ಯಾವತ್ತವನು ಈ ತರ ಮಾತಾಡಿದ್ದಿಲ್ಲ. ಇವತ್ತು ನನ್ನ ಮಗ ನನ್ನ ಹತ್ರ ಈ ತರ ಮಾತಾಡ್ತಾ ಇದ್ದಾನೆ ಅಂದ್ರೆ ಏನೋ ಒಂದು ನಡೆದಿರ್ಬೇಕು, ಏನೋ ಒಂದು ನಡೆದಿರ್ಬೇಕು. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಮನೆ ಅಂದ್ಮೇಲೆ ಇದೆಲ್ಲ ಕಾಮನ್ನು. ಅದ್ರಲ್ಲೂ ಗಂಡು ಮಕ್ಕಳು ಮದ್ವೆ ಆದ್ಮೇಲೆ ಬದ್ಲಾಗ್ಬಿಡ್ತಾರೆ. ಹೆಂಡತಿ ಬರ್ತಿದ್ದ ಹಾಗೆ ಅಪ್ಪ ಅಮ್ಮ ಹೊರಗ್ನವ್ರಾಗ್ಬಿಡ್ತಾರೆ. ಅದ್ರಲ್ಲೂ ಪ್ರೀತಮ್ ಇತ್ತೀಚೆಗೆ ತುಂಬಾ ಬದ್ಲಾಗ್ತಾ ಇದ್ದಾನೆ. ಅವರಿಬ್ಬರಿಗೂ ಈ ಮನೇಲಿ ಹೊಂದ್ಕೊಂಡು ಕಷ್ಟ ಆದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಲಿ ಬಿಡಿ. ಅತ್ತೆ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಸುನೀತಾ ಹೇಳ್ತಾ ಇರೋದು ಸರಿಯಾಗಿದೆ ಬಿಡಮ್ಮ. ಅವರವ್ರ ಜೀವನ ಅವರವ್ರಿಗೆ, ಸುಮ್ಮನೆ ನಮ್ಮಿಂದ ಯಾಕೆ ಅವ್ರಿಗೆ ಬೇಜಾರು?
ನಾನು ಯಾರನ್ನು ಕರೆಯೋದಿಲ್ಲ, ಹೋಗೋರ್ನ ತಡೆಯೋದಿಲ್ಲ. ನೀವಾ ಹೀಗೆ ಮಾತಾಡ್ತಿರೋದು? ಸಂಬಂಧಗಳು ಸಂತೋಷ ಕೊಡಬೇಕು, ಹೊರೆ ಹೊರಬೇಕು. ನನ್ನ ಹೊರೆನ ನನ್ನ ಮಕ್ಕಳ ಮೇಲೆ ಬಿಡೋದಕ್ಕೆ ನನಗಿಷ್ಟ ಇಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಏನಾಗಬೇಕಾಗಿತ್ತು? ಕೆಲ್ಸಕ್ಕೆ ಜಾಯ್ನ್ ಆಗೋಣ ಅಂತ ಬಂದೆ. ನೀನೆಲ್ಲೋ ಕೆಲಸ ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ಅದು ಪ್ರತಾಪ್ ಹೇಳಿದ್ರು ಯಾವಾಗ ಬೇಕಾದ್ರೂ ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದು. ಬಾಸ್ ಬಾಸ್ ಅಂತ ಕರಿ, ಪ್ರತಾಪ್ ಅಂತ ಕರಿಬೇಡ. ಸಾರಿ ಮೇಡಮ್, ಬಾಸ್ ಹೇಳಿದ್ರು ಯಾವಾಗ ಬೇಕಾದ್ರೂ ಕೆಲ್ಸಕ್ಕೆ ಸೇರ್ಕೋಬಹುದು ಅಂತ. ಸರಿ ಹೋಗು. ಪ್ರಾಜೆಕ್ಟ್ ಫಸ್ಟ್ ಕಾಪಿ ರೆಡಿ ಆಯ್ತಾ? ಇಲ್ಲ ಮೇಡಮ್, ಈಗ ರೆಡಿ ಮಾಡ್ಕೊಡ್ತೀನಿ. ಶೆಡ್ಯೂಲ್ ಹಾಕಾಯ್ತಾ? ನಾನು ಹಾಕಿಲ್ಲ, ಅನಿತನ್ಗೆ ಹೇಳಿದ್ದೆ, ಅವಳು ಕೊಡ್ಲಿಲ್ವಾ? ಬಜೆಟ್ ಅಲ್ಲಿ ಆಯ್ತಾ? ಬಜೆಟ್ ಇನ್ನೂ ಬಂದಿರಲಿಲ್ಲ. ಗುಡ್, ವೆರಿ ಗುಡ್. ಕೆಲಸ ಮಾಡಲ್ಲ, ಸಂಬಳ ಬೇಕು, ಸಾಲ ಬೇಕು. ಇಷ್ಟ ದಿನ ಆದ್ರೂ ಒಂದ್ ಕೆಲಸ ಮಾಡಿಲ್ಲ. ಬಾಸ್ ಕರೀತಾ ಇದಾರೆ, ಹೋಗು. ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಈ ಕೆಲಸನಾದ್ರೂ ಇಮಿಡಿಯೇಟ್ ಆಗಿ ಮಾಡು. ಸರ್? ಎಸ್. ಓ ವಿನುತಾ, ನೀನು ಅಂತ ಗೊತ್ತಾಗ್ಲೇ ಇಲ್ಲ. ಬಾ ಕುತ್ಕೋ. ಪರವಾಗಿಲ್ಲ, ಕುತ್ಕೋ. ಬರಕ್ ಹೇಳಿದ್ರಂತೆ. ಹೌದು, ಬರಕ್ ಹೇಳ್ದೆ. ಯಾಕೆ ಇಷ್ಟೊಂದು ಭಯ ಬಿಡಿಸ್ಲಾ ಇದೆಯಾ? ಮದುವೆ ಮನೇಲಿ ನಡೆದಿರೋ ವಿಚಾರಕ್ಕೆ ತುಂಬಾ ಬೇಜಾರಾಯ್ತು. ಆ ವಿಚಾರಕ್ಕೆ ಮಾತಾಡೋಣ ಅಂತ ಕರೆದೆ. ನನಗೆ ಗೊತ್ತು ಇದಕ್ಕೆಲ್ಲ ಕಾರಣ ನಮ್ಮ ತಾಯಿ ಅಂತ. ನಾವು ನೀವು ಬೀಗರಾಗಿದ್ಕೊಂಡು ನಮ್ಮ ತಾಯಿ ಈ ರೀತಿ ನಿಮ್ಮ ಹತ್ರ ನಡ್ಕೋಬಾರ್ದಾಗಿತ್ತು. ಅವ್ರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಕ್ಷಮಿಸ್ತೀಯಾ? ನನಗೆ ಗೊತ್ತು ನೀನೀಗ ಎಂಥ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದೀಯಾ ಅಂತ. ಮನೇಲಿ ಎಲ್ಲರೂ ಬೇಜಾರಾಗಿರ್ತಾರೆ, ಅವಮಾನ ಆಗಿರುತ್ತೆ. ನಿಮ್ಮ ತಂದೆ ಸಾವಿತ್ರಿ ಮದುವೆಗೋಸ್ಕರ ಸಾಲ ಮಾಡಿರ್ತಾರೆ. ನೀನು ಸಹ
ಆಫೀಸಲ್ಲಿ ಸಾಲ ಮಾಡ್ಕೊಂಡಿದ್ಯಾ. ಆ ಸಾಲನ ಹ್ಯಾಕ್ ಆತಂಕದಲ್ಲಿದ್ಯಾ. ಅಷ್ಟೊಂದು ಅದ್ದೂರಿಯಾಗಿ ನಡೆದಿದ್ದ ಮದುವೆ, ಎಲ್ಲರೂ ಎಷ್ಟೊಂದು ಖುಷಿ ಖುಷಿಯಾಗಿದ್ವಿ. ಆ ಹಾಡು, ಆ ತಮಾಷೆ, ಆ ಡ್ಯಾನ್ಸು, ಎಲ್ಲರೂ ಸಂತೋಷವಾಗಿದ್ವಿ. ಕೊನೆಗಳಿಗೆನಲ್ಲಿ ಹಾಗಾಗಬಾರ್ದಾಗಿತ್ತು. ನಿಮ್ಮ ಅಕ್ಕನ ಸ್ಥಿತಿ ನೆನೆಸ್ಕೊಂಡ್ರೆ ನನ್ಗೆ ಈಗಲೂ ಬೇಜಾರಾಗುತ್ತೆ. ಒಂದ್ಸಲ ಮಂಟಪ ಹತ್ತಿದ ಹುಡುಗಿ ಕೆಳಗಿಳಿದ್ರೆ ಜನ್ಮದಲ್ಲಿ ಅವಳಿಗೆ ಮದುವೆನೇ ಇಲ್ಲ ಅಂತಾರೆ. ಆದ್ರೆ ಈಗ ಮದುವೆ ಆಗಿದೆ ಅಲ್ವಾ, ಆ ಮದುವೆನ ನಿಮ್ಮ ತಾಯಿ ಒಪ್ಕೋಬೇಕು ಅಷ್ಟೇ ಅಲ್ವಾ? ಅಳ್ಬೇಡ ಪ್ಲೀಸ್. ನೋಡು, ನಿನ್ ಜೊತೆ ನಾವೆಲ್ಲ ಇದೀವಲ್ವಾ. ವಿನುತಾ, ಏನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳು, ನಾನು ನಿನ್ ಜೊತೆ ಇರ್ತೀನಿ. ಪ್ಲೀಸ್ ಅಳ್ಬೇಡ ವಿನುತಾ, ಪ್ಲೀಸ್. Ha ha ha.